ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಜೂನ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನೋಡಿ, ಜೂನ್ ತಿಂಗಳಲ್ಲಿ ಮೊದಲನೇದಾಗಿ 6ನೇ ತಾರೀಕಿನಂದೇ 2 ಗ್ರಹಗಳು ಬದಲಾವಣೆ ಆಗ್ತಾ ಇರುವಂತಹದ್ದು. ಇಲ್ಲಿ 6ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಸಿಂಹ ರಾಶಿಗೆ ಕುಜ ಮತ್ತು ಅದೇ ದಿವಸದಂದೇ ಬುಧ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 15ನೇ ತಾರೀಕು 6ನೇ ತಿಂಗಳು 2025ರಂದು ರವಿ ಮಿಥುನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 22ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಕಟಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು 29ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಶುಕ್ರ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಶುಭ ಸಂದರ್ಭದಲ್ಲಿ, ಇಷ್ಟು ಗ್ರಹಗಳ ಸಂಚಾರಗಳು ಇರುವಂತಹ ಸಂದರ್ಭದಲ್ಲಿ ಎಂತೆಂತಹ ಫಲಗಳನ್ನು ನೀವು ಪಡ್ಕೋಬಹುದು ಅನ್ನುವಂತಹ ತುಲನೆಯನ್ನು ಮಾಡೋಣ. ಅದಕ್ಕೂ ಮೊದಲನೇದಾಗಿ ಈ ಒಂದು ತಿಂಗಳಿನ 25ನೇ ತಾರೀಕು ಏನಿದೆ ಅಮಾವಾಸ್ಯೆ ತಿಥಿ, ಅದು ಮಣ್ಣೆತ್ತಿನ ಅಮಾವಾಸ್ಯೆ ಆಗಿದೆ. ಆ ಮಣ್ಣೆತ್ತಿನ ಅಮಾವಾಸ್ಯೆಯ ಪ್ರಯುಕ್ತವಾಗಿ ನಿಮಗಾಗಿಯೇ ನಾವು ಏನು ಚೈತ್ರ ಮಾಸದಲ್ಲಿ ಚೈತ್ರದ ಅಮಾವಾಸ್ಯೆಗೆ ನಾವೇನು ಮಾಡಿದ್ವಲ್ಲ, ಸರ್ವ ಕಾರ್ಯ ಸಿದ್ಧಿ ಬೆಳ್ಳಿ ತಾಯ್ತವನ್ನು ಈ ಬಾರಿಯೂ ಸಹ ನಾವು ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ನಿಮ್ಮ ಜೀವನದಲ್ಲಿರುವಂತಹ ಅನೇಕ ದೃಷ್ಟಿ ದೋಷಗಳು, ಸಣ್ಣ ಸಣ್ಣ ಕೃತಿಮ ಮಾಟಮಂತ್ರ ದೋಷಗಳು, ಕೆಲಸ ಕಾರ್ಯಗಳು ಆಗದೆ ನಿಂತು ಹೋಗ್ತಾ ಇರುತ್ತೆ. ಅಂತಹ ವಿಚಾರಗಳಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗಿ, ಕೆಲಸದಲ್ಲಿ ವೃದ್ಧಿಯಾಗಿ, ಹಣಕಾಸಿನ ಬೆಳವಣಿಗೆ ಆಗೋದಕ್ಕೋಸ್ಕರವಾಗಿಯೇ ಅಮಾವಾಸ್ಯೆಯ ಪರ್ವಕಾಲದಂದು ಹಲವು ಮೂಲಿಕೆಗಳನ್ನು ಸೇರಿಸಿ ಈ ರಜತ ಅಂದರೆ ಬೆಳ್ಳಿ ತಾಯ್ತವನ್ನು ಮಾಡ್ತಾ ಇದ್ದೇವೆ. ಅದನ್ನು ನೀವು ಕತ್ತಿನಲ್ಲಾಗಲಿ ತೋಳಿನಲ್ಲಾಗಲಿ ಧರಿಸಿಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಪ್ರಗತಿಯನ್ನು ನೋಡಬಹುದು. ಹಾಗಾಗಿ 25ನೇ ತಾರೀಕು 6ನೇ ತಿಂಗಳು 2025ರ ವಿಶೇಷ ಮಣ್ಣೆತ್ತಿನ ಅಮಾವಾಸ್ಯೆ. ಆ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ನಿಮ್ಮ ಹೆಸರಿನಲ್ಲಿ ನೀವು ಒಂದು ತಾಯ್ತವನ್ನು ಮಾಡಿಸ್ಕೊಳ್ಳೋಕೆ ಇಷ್ಟಪಡೋರು ಮಾಡಿಸ್ಕೋಬಹುದು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲಿರೋ ಫೋನ್ ನಂಬರ್ಗೆ ಫೋನ್ ಮಾಡಿ, ಅವರು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಅದೊಂದು ವಿಶೇಷವಾದದ್ದು. ಯಾಕಂದರೆ ನಾವು ಚೈತ್ರ ಅಮಾವಾಸ್ಯೆ ಆದ ನಂತರ ಮತ್ತೆ ಹಿಂದಿನ ಅಮಾವಾಸ್ಯೆಯಲ್ಲಿ ಮಾಡಲಿಲ್ಲ. ಬಹಳ ಜನಗಳು ಪಾಪ ಕೇಳ್ತಾನೆ ಇದ್ರಿ, ಗುರುಗಳೇ ಯಾವಾಗ ಮಾಡ್ತೀರಾ ಅಂತ. ಹಾಗಾಗಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೋಸ್ಕರ ಪುನಃ ನಾವು ಮಾಡ್ತಾ ಇದ್ದೇವೆ. ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರದನ್ನು ಬುಕ್ ಮಾಡ್ಕೋಬಹುದು. ಇನ್ನು ಅದೇ ರೀತಿಯಾಗಿ ಮಣ್ಣೆತ್ತಿನ ಅಮಾವಾಸ್ಯೆಯ ಜೊತೆಗೆ ಇರತಕ್ಕಂತಹದ್ದು ಪೌರ್ಣಮಿ, 11ನೇ ತಾರೀಕು ಇರತಕ್ಕಂತಹ ಪೌರ್ಣಮಿ, ಅದನ್ನು ಭೂಮಿ ಪೌರ್ಣಮಿ ಅಂತಲೂ ಸಹ ಕರಿತೀವಿ. ಈ ಭೂಮಿ ಪೌರ್ಣಮಿಯು ಸಹ ಬಹಳ ವಿಶೇಷವಾದಂತಹ ಅಂಶಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ಅವತ್ತಿನ ದಿವಸ ನೀವು ಮನೆಯಲ್ಲಿ ಉಪ್ಪಿನ ದೀಪವನ್ನು ಬೆಳಗೋದ್ರಿಂದ ಹಲವು ವಿಧದಲ್ಲಿ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಗಳಿಂದ ನೀವು ರಕ್ಷಣೆಯನ್ನು ಪಡ್ಕೊಳ್ಬಹುದು. ಪ್ರತಿ ರಾಶಿಯವರು ಸಹ ಒಂದು ಮಣ್ಣಿನ ತಟ್ಟೆಯಲ್ಲಿ ಉಪ್ಪನ್ನು ಹಾಕಿ ಅದರ ಮೇಲೆ ಮಣ್ಣಿನ ಹಣತೆಯನ್ನು ಹಚ್ಚಿ ನಿಮ್ಮ ಮನೆ ಬಾಗಿಲಿನಲ್ಲಿ ಸಂಜೆ ಹೊತ್ತು ಬೆಳಗೋದ್ರಿಂದ ದುಷ್ಟ ಶಕ್ತಿಗಳಿಂದ ನೀವು ಪ್ರೊಟೆಕ್ಷನ್ ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ವಿಚಾರಗಳನ್ನು ನೀವು ಮರೆಯದೆ 11ನೇ ತಾರೀಕಿನ ಪೌರ್ಣಮಿ ದಿವಸ ಮಾಡಿಕೊಳ್ಳೋದ್ರಿಂದ ಬಹಳ ಅನುಕೂಲತೆಗಳನ್ನು ನೀವು ಅನುಭವಿಸಬಹುದು. ಶುಭವಾಗಲಿ. ಇನ್ನು ಮೀನರಾಶಿಯವರಿಗೆ ಯಾವ ರೀತಿಯಾದಂತಹ ಪ್ರಭಾವಗಳು ಬೀರುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಮೀನರಾಶಿಯ ರಾಶಿಯಾಧಿಪತಿಯಾಗಿರತಕ್ಕಂತಹ ಗುರು ಚತುರ್ಥ ಸ್ಥಾನದಲ್ಲಿ, ಅಂದರೆ ನಿಮ್ಮ ಗುರುಬಲ ಇಲ್ಲ, ಅದು ಸಂಪೂರ್ಣವಾಗಿ ರುಜುವಾತು. ಅದರ ಜೊತೆಗೆ ರಾಶಿಯಲ್ಲಿರ್ತಕ್ಕಂಥ ಶನಿ ಗರ್ಭ ಶನಿ, ಜನ್ಮ ಶನಿಯ
ಪೀಡನೆಯನ್ನು ನೀವು ಅನುಭವಿಸ್ತಾ ಇರಬೇಕು, ಜನ್ಮಶನಿಯ ಪೀಡನೆಯನ್ನು ಅನುಭವಿಸಬೇಕಾಗುತ್ತೆ. ಆದರೆ ಇದೇನಾದರೂ ನಿಮಗೆ 2ನೇ ಬಾರಿ ಆಗಿದ್ದರೆ ಹೊಂಬು ಶನಿಯ ಪ್ರಭಾವದಿಂದಾಗಿ ಈ 7.5 ಪ್ರಭಾವ ನಿಮಗೆ ಕೆಡುಕಲ್ಲದೆ ಶುಭ ಫಲಗಳನ್ನೂ ಸಹ ಕೊಡುವಂತಹ ಸ್ಥಿತಿಗತಿಗಳಿರುತ್ತೆ. ಅದರ ಜೊತೆಗೆ ನಿಮ್ಮ ಜಾತಕದ ಅಷ್ಟಕ ವರ್ಗದಲ್ಲಿ ಏನಾದರೂ ಶನಿ ಸಂಚಾರದ ಸ್ಥಾನಗಳಲ್ಲಿ ಅಂದರೆ ಕುಂಭ ಮೀನ ಮೇಷರಾಶಿಯಲ್ಲಿ ಸಂಚಾರ ಮಾಡಬೇಕಾದಾಗ ಮೀನರಾಶಿಯವ್ರಿಗೆ 7.5 ಆಗಿರುತ್ತೆ. ಈ 3 ಸ್ಥಾನಗಳಲ್ಲಿ ಏನಾದರೂ ಅಷ್ಟಕ ವರ್ಗದಲ್ಲಿ 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳು ಬಂದಿದ್ದರೆ ನಿಮಗೆ ಒಳ್ಳೆಯ ಬೆಳವಣಿಗೆ ಅನುಕೂಲಗಳು ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಒಂದ್ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಅಯ್ಯೋ ನನಗೆ 7.5 ನಡೀತಿದೆ ಗುರುಬಲ ಇಲ್ಲ, 7.5 ನಡೀತಿದೆ ಗುರುಬಲ ಇಲ್ಲ ಅಂತ ಸುಮ್ಮನೆ ಕೊರಗೋದಕ್ಕಿಂತ ಬಿಟ್ಟು ನಿಮ್ಮ ಫಲಗಳೇನು, ಯಾಕಂದರೆ ಕೋಟ್ಯಾಂತರ ಜನ ಹುಟ್ಟಿರ್ತಾರೆ ಒಂದು ರಾಶಿನಲ್ಲಿ. ಗೋಚಾರದ ಫಲಗಳೇ ಜನ್ಮಜಾತಕದ ಫಲಗಳು 20ರಷ್ಟು ಗೋಚಾರದಿಂದ ನಿಮ್ಮ ಜೀವನಕ್ಕೆ ಎಫೆಕ್ಟ್ ಆಗ್ತಾ ಇದ್ದರೆ ಇನ್ನು 80 ಭಾಗ ಎಫೆಕ್ಟ್ ಆಗ್ತಕ್ಕಂಥದ್ದು ಯಾವುದರಿಂದ? ನಿಮ್ಮ ಜನ್ಮಜಾತಕದಿಂದ, ನಿಮ್ಮ ಪೂರ್ವ ಪುಣ್ಯದಿಂದ. ಮೊದಲು ಅದನ್ನು ತಿಳ್ಕೊಂಡು ಆನಂತರ ಇದನ್ನು ತಿಳ್ಕೊಳ್ತಕ್ಕಂಥದ್ದು ಉತ್ತಮ. ಹಾಗಾಗಿ ಪ್ರತಿ ವ್ಯಕ್ತಿಯಿಂದ ವ್ಯಕ್ತಿಗೆ ನಿಮ್ಮ ಜನ್ಮಜಾತಕದ ಫಲಗಳು ಭಿನ್ನವಾಗಿರುತ್ತೆ, ಗೋಚಾರದ ಫಲಗಳು ಏಕೀಕೃತವಾಗಿರುತ್ತೆ. ಇನ್ನು ಧನಸ್ಥಾನಾಧಿಪತಿಯಾಗಿರತಕ್ಕಂತಹ ಕುಜನು ಇಲ್ಲಿ ಷಷ್ಠಸ್ಥಾನದಲ್ಲಿ ಕೇತುಯುಕ್ತನಾಗಿರೋದ್ರಿಂದ ಹಲವು ವಿಭಾಗಗಳಲ್ಲಿ ನಿಮಗೆ ಧನಕ್ಕಾನಿ. ಯಾರನ್ನು ನಂಬಬೇಡಿ ದುಡ್ಡಿನ ವಿಚಾರದಲ್ಲಿ ಮೀನರಾಶಿಯವರು. ನೀವಂತೂ ಯಾವಾಗಲೂ ನಂಬಿ ಮೋಸ ಹೋಗ್ತೀರ. ಅದೆಷ್ಟು ವಿಚಾರಗಳನ್ನು ನೀವು ಹಾಳು ಮಾಡ್ಕೊಳ್ತೀರ ಅಂದರೆ ಹೋದರೆ ಹೋಗಲಿ ಅನ್ನೋ ಭಾವಕ್ಕೆ ಬಂದುಬಿಟ್ಟಿರ್ತೀರಿ. ಸರಿ ಮಾಡ್ಕೊಳ್ತೀನಿ ಅಂತ ಹೇಳಲ್ಲ, ನಾನು ಸರಿಹಾಯ ಮಾಡ್ತೀನಿ, ಹೋದರೆ ಹೋಗಲಿ ದುಡ್ಡು. ಆ ಮೆಂಟಾಲಿಟಿ ಮೀನರಾಶಿಯವ್ರಿಗೆ ಬಹಳ ಇರತಕ್ಕಂಥದ್ದು. ನೋಡಿ, ನಿಮಗೆ ಕಷ್ಟ ಅಂದಾಗ ಯಾರೂ ಬರಲ್ಲ, ನೀವೆಲ್ಲರ ಕಷ್ಟಕ್ಕೂ ಆಗ್ತೀರಿ. ನಿಮ್ಮ ಕಷ್ಟ ಸುಖ ನೋಡೋರು ಯಾರು? ಅದನ್ನಾದರೂ ಯೋಚನೆ ಮಾಡಲೇಬೇಕಲ್ವಾ? ಸ್ವಲ್ಪ ಜಾಗ್ರತೆಯಾಗಿದ್ದು ಯೋಚನೆ ಮಾಡಿ. ಇನ್ನು ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಬುಧನು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದಾಗಿ ಒಂದಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳೇನಾದರೂ ಇದ್ದು ಅಂತಂದರೆ, ಅಥವಾ ವಿವಾಹಕ್ಕೇನಾದರೂ ಹುಡುಕ್ತಾ ಇದ್ದೀನಿ ಅಂತಂದರೂ ನಿಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಫಲಗಳು ಸಿಗುತ್ತೆ, ಒಳ್ಳೆ ಬೆಳವಣಿಗೆಗಳು ಸಹ ಬರುವಂತಹದ್ದು ಆಗತ್ತೆ, ಶುಭ ರೀತಿಯಾಗಿ ಇದೆ ಮದುವೆ ವಿಚಾರಗಳು. ಇನ್ನು ಕರ್ಮಸ್ಥಾನಾಧಿಪತಿಯಾಗಿರತಕ್ಕಂತಹ ಗುರುವು ಅಸ್ತಂಗತನಾಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ನಿಮಗಂತಹ ಬೆಳವಣಿಗೆಗಳೇನು ಕಂಡು ಬರೋದಿಲ್ಲ. ಈಗ ಏನು ಪರಿಸ್ಥಿತಿ ಮುಂದುವರಿತಿರುತ್ತೋ ಜೂನ್ನಲ್ಲೂ ಸಹ ಅದೇ ಪರಿಸ್ಥಿತಿ ಮುಂದುವರಿಯುತ್ತೆ ಹೊರತು ನಥಿಂಗ್ ಲಾಸ್. ನೀವು ಕಳ್ಕೊಳ್ಳುವಂಥದ್ದೇನಿಲ್ಲ, ಪಡ್ಕೊಳ್ಳುವಂಥದ್ದು ಸಹ ಏನಿಲ್ಲ. ಆ ರೀತಿಯಾಗಿ ಮುಂದುವರಿತಾ ಹೋಗ್ತಾ ಇರುತ್ತೆ. ಇನ್ನು ಅದೇ ರೀತಿಯಾಗಿ ಲಾಭಾಧಿಪತಿಯೇ ಮತ್ತು ನಷ್ಟಾಧಿಪತಿ, ಲಾಭವನ್ನು ತಂದುಕೊಡ್ತಕ್ಕಂತಹ ಮತ್ತು ನಷ್ಟವನ್ನು ತಂದುಕೊಡ್ತಕ್ಕಂತಹ ಶನಿಗ್ರಹವು ನಿಮ್ಮ ಜನ್ಮರಾಶಿನಲ್ಲಿರೋದ್ರಿಂದ ನಿಮಗೆ ಹಲವಾರು ವಿಧದಲ್ಲಿ ಸೋಂಬೇರಿತನ ಬಂದ್ಬಿಡತ್ತೆ. ಹುಷಾರು. ಮೊದಲೇ ನೀವು ಕೆಲಸ ಅಂತ ಇದ್ದಾಗ ರಾಕ್ಷಸರು ಕೆಲಸ ಮಾಡಿ ಇರ್ತೀರಿ. ಆ ಕೆಲಸದ ರಾಕ್ಷಸರು ಹೌದು, ಆದರೆ ಆ ಕೆಲಸವನ್ನು ಮಾಡೋಕ್ಕೆ ಯೋಚನೆ ಮಾಡ್ತಾ ಕೂತಿರ್ತೀನಿ. ಈಗ ಮಾಡಲಾ, ಹಾಗೆ ಮಾಡಲಾ, 10 ನಿಮಿಷ ಬಿಟ್ಟು ಮಾಡ್ತೀನಿ, 20 ನಿಮಿಷ. ಆದರೆ ಒಂದು ಸಲ ನಿಂತರೆ ನೀವು ಬೇರೆ ಅಲ್ಲ, ರಾಕ್ಷಸರು ಬೇರೆ ಅಲ್ಲ. ಇರೋದನ್ನೆಲ್ಲ ಮಾಡಿ ಗುಂಡಾಂತರ ಮಾಡಿಬಿಡೋದೇ ನಿಮ್ಮ ಕೆಲಸವಾಗಿಬಿಟ್ಟಿರುತ್ತೆ. ಅಷ್ಟು ಒಳ್ಳೆಯ ಪ್ರಭಾವಗಳನ್ನು ನೀವು ಪಡ್ಕೊಂಡಿರ್ತೀರ. ಸೊ ಒಟ್ಟಾರೆಯಾಗಿ ನಿಮಗೆ ಅನುಕೂಲಕರವಾದಂತಹ ಸ್ಥಿತಿಗತಿಗಳನ್ನು ನೀವು ಯೋಚನೆ ಮಾಡುವಂತಹ ರೀತಿಯಲ್ಲೇ ನಿಮಗೆ ಸಿಗತ್ತೆ. ಒಳ್ಳೆ ಬೆಳವಣಿಗೆಗಳು ಸಹ ಇರ್ತಕ್ಕಂಥದ್ದು ಇದೆ. ನೀವು ಯೋಚನೆ ಮಾಡೋಕ್ಕೆ ಹೋಗೋದು ಬೇಡ, ಧೈರ್ಯವಾಗಿರಿ. ಒಂದು ಸ್ವಲ್ಪ ಮಟ್ಟಕ್ಕೆ ಅಪನಂಬಿಕೆಗಳು ನಿಮ್ಮ ಮೇಲೆ ನಿಮಗೇ ಬರುತ್ತೆ, ಬೇಡ. ಮೀನರಾಶಿಯವರು ಯಾವಾಗಲೂ ಅಷ್ಟೇ, ಬೇರೆಯವರಿಗೆ ತುಂಬ ಚೆನ್ನಾಗಿ ಮಾರ್ಗದರ್ಶನ ನೀವು ಮಾಡ್ತೀರಿ, ನಿಮಗೆ ನೀವು ಮಾರ್ಗದರ್ಶನ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀರಿ. ಆ ರೀತಿಯಾಗಿ ಮಾಡೋಕ್ಕೆ ಹೋಗೋದು ಬೇಡ. ನಿಮ್ಮ ಮಾರ್ಗದರ್ಶನವನ್ನು ನೀವೇ ಮಾಡ್ಕೊಳ್ಳಿ. ಅದರ ಜೊತೆಗೆ ಧೈರ್ಯವಾಗಿದ್ದು ಜೀವನವನ್ನು ಸಾಗಿಸಿ. ಈ ತಿಂಗಳು ನಿಮಗೆ ಏನೂ ಸಹ ತುಂಬ ದೊಡ್ಡ ಮಟ್ಟದ ಲಾಭವೇನೂ ಬರೋದಿಲ್ಲ, ತುಂಬ ದೊಡ್ಡ ಮಟ್ಟದ ನಷ್ಟವೂ ಸಹ ಏನೂ ಆಗೋದಿಲ್ಲ.
ಸ್ವಲ್ಪ ಜಾಗ್ರತೆಯಾಗಿರಿ. ಕೌಟುಂಬಿಕ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಸಣ್ಣ ಪುಟ್ಟ ವೈಮನಸ್ಸುಗಳು ಬರುವಂಥದ್ದು. ನಿಮ್ಮ ಮಾತು ಹುಷಾರು, ಏಕೆಂದರೆ ವಾಕ್ಸ್ಥಾನಾಧಿಪತಿಯ ಜೊತೆಗೆ ಕೇತು ಇರೋದ್ರಿಂದ ಏನೋ ಮಾತಾಡೋಕ್ಕೆ ಹೋಗಿ ಇನ್ನೊಂದೇನೋ ಮಾತಾಡಿ ಅವಾಂತರಗಳನ್ನು ಸೃಷ್ಟಿ ಮಾಡ್ಕೊಂಡು ಬಿಡ್ತೀರಿ. ನಿಮ್ಮ ಮನಸ್ಸಿನ ಉದ್ದೇಶ ಅದು ಆಗಿರೋದಿಲ್ಲ. ಮನಸ್ಸಿನಲ್ಲಿರ್ತಕ್ಕಂತಹ ಇಂಗಿತವೇ ಬೇರೆ, ನಿಮ್ಮ ಮಾತು ಬರತಕ್ಕಂಥದ್ದೇ ಬೇರೆ. ಅಪಾರ್ಥಗಳಿಗೆ ನೀವೇ ದಾರಿ ಮಾಡಿಕೊಡ್ತೀರಿ. ಜಾಗ್ರತೆಯಾಗಿದ್ದು ಜೀವನ ಸಾಗಿಸಿ. ಈ ಒಂದು ತಿಂಗಳು, ಜೂನ್ ತಿಂಗಳು ಆಲ್ಮೋಸ್ಟ್ ಯಾರಿಗೂ ಸಹ ಅಂತಹ ಶುಭವೂ ಅಲ್ಲದ ಅಶುಭವೂ ಅಲ್ಲದ ಫಲಗಳನ್ನು, ಮಿಶ್ರಿತ ಫಲಗಳಿರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಒಳ್ಳೆಯದಾಗಲಿ. ಇನ್ನು ಇದೇ ತಿಂಗಳ 25ನೇ ತಾರೀಕು ಮಾಡ್ತಾ ಇರತಕ್ಕಂತಹ ಒಂದು ಸರ್ವ ಕಾರ್ಯಸಿದ್ಧಿ ಮೂಲಿಕಾ ತಾಯತ, ರಜತ ತಾಯತ ಅಂದರೆ ಬೆಳ್ಳಿ ತಾಯತವನ್ನು ತಾವೆಲ್ಲರೂ ಸಹ ತರಿಸ್ಕೊಂಡು ಕತ್ತಿನಲ್ಲಾಗಲಿ ಅಥವಾ ತೋಳಿನಲ್ಲಾಗಲಿ ಧರಿಸ್ಕೊಳ್ಳಿ. ಅದರಿಂದ ಬಹಳ ಅನುಕೂಲತೆಗಳು. ಯಾಕಂದರೆ ಹಲವು ಮೂಲಿಕೆಗಳನ್ನು ಸೇರಿಸಿ ಮಾಡಿರೋದ್ರಿಂದ ನಿಮಗಿರುವಂತಹ ದೃಷ್ಟಿದೋಷಗಳಾಗ್ಬೋದು, ಸಣ್ಣ ಪುಟ್ಟ ಮಾಟಮಂತ್ರಗಳು, ಕೆಲಸ ಕಾರ್ಯಗಳಾಗದೆ ಒದ್ದಾಡ್ತಾ ಇರ್ತೀರಿ, ಒಂದಿಷ್ಟು ಏರಿಳಿತಗಳನ್ನು ನೋಡ್ತಾ ಇರ್ತೀರಿ. ಆ ಒಂದು ವಿಚಾರಗಳಲ್ಲಿ ನಿಮಗೆ ಅನುಕೂಲಗಳು ಆಗತ್ತೆ. ಹಾಗಾಗಿ ಯೋಚನೆ ಮಾಡದೆ ನೀವು ಸ್ವಲ್ಪ ಧೈರ್ಯವಾಗಿದ್ದು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಇನ್ನು ಪರಿಹಾರದ ವಿಭಾಗ ಅಂತ ಬಂದಾಗ ಮೊದಲನೆಯದ್ದಾಗಿ ನೀವು ಮಾಡಿಕೊಳ್ಬೇಕಾಗಿರುವಂಥದ್ದು ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ನಮ್ಮ ಮುಂದಿನ ಜೀವನ ಚೆನ್ನಾಗಿರಬೇಕು ಅಂದರೆ ಪ್ರಕೃತಿ ಉಳಿಲೇಬೇಕು, ಹಸಿರು ಬೆಳಗಲೇಬೇಕು. ಹಸಿರೇ ನಮ್ಮ ಮುಂದಿನ ಪೀಳಿಗೆಯ ಉಸಿರು. ಹಾಗಾಗಿ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಮರಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡ್ತಕ್ಕಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಆ ಒಂದು ವಿಶೇಷವಾದಂಥ ಫಲವನ್ನು ನೀವೇ ಅನುಭವಿಸಿ, ನಿಮ್ಮ ಕುಟುಂಬದವರು ಅನುಭವಿಸಲಿ ಅಂತ ಹೇಳ್ತಾ, ಇನ್ನು ಸಾಮಾಜಿಕ ಪರಿಹಾರದ ನಂತರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಪ್ರತಿನಿತ್ಯವೂ ಸಹ ತ್ರಿಪುರ ಸುಂದರಿ ಅಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ. ಅದರಿಂದ ಬಹಳ ಅನುಕೂಲತೆಗಳನ್ನು ನೀವು ಅನುಭವಿಸಬಹುದು. ಅಮ್ಮನವರ ಸಂಪೂರ್ಣ ಕೃಪಾಶೀರ್ವಾದದಿಂದ ಇರುವಂತಹ ಎಲ್ಲ ಎಡರು ತೊಡರುಗಳು ಸಹ ದೂರವಾಗಬಹುದು. ಒಳ್ಳೆಯದಾಗಲಿ. ಇದಾಗಿತ್ತು ಜೂನ್ ತಿಂಗಳ ಮಾಸ ಭವಿಷ್ಯ ಮೀನರಾಶಿಯವರಿಗೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.